ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದು 3 ಸ್ಟಾಕ್ಗಳನ್ನ ಡಿಸ್ಕಸ್ ಮಾಡೋಣ. ಸೊ ಈ ಸದ್ಯ ಒಳ್ಳೆಯ ಲಾಭವನ್ನು ಕೊಡ್ತಾ ಇರ್ತಕ್ಕಂಥ ಸ್ಟಾಕ್ಗಳು ಇವು. ಅಂದರೆ ಒಳ್ಳೆಯ ಮೂಮೆಂಟನ್ನು ಕೊಡ್ತಾ ಇದೆ ಮತ್ತು ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥ ಕಂಪ್ನಿಗಳೇ 3 ಕೂಡ. ಆಮೇಲೆ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದೆ. ಸೊ ಆ 3 ಕಂಪ್ನಿಗಳನ್ನು ನೇಮು, ಡೀಟೇಲ್ಸು, ಸೊ ಮತ್ತು ಇನ್ನು ಎಷ್ಟು ಲಾಂಗು ಇವು ಒಳ್ಳೆ ರಿಟರ್ನ್ಸನ್ನು ಕೊಡ್ಬೋದು ಅಂತ ಒಂದಷ್ಟು ಫ್ಯೂಚರ್ ಬಗ್ಗೆ ಅನಲೈಸ್ ಮಾಡೋಣ. ಸೊ ಮತ್ತು ನೀವು ಯಾರು ಇಂಟ್ರೆಸ್ಟ್ ಇತ್ತಂದರೆ, ನಿಮ್ಗೆ ಆಲ್ರೆಡಿ ಕೆಲವರು ಈಗ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿದ್ದೀರಾ. ಇನ್ನೂ ಯಾರು ಇಂಟ್ರೆಸ್ಟ್ ಇದ್ದರೆ ನಮ್ಮದು ಒಂದು ಫ್ರೀ ಟೆಲಿಗ್ರಾಮ್ ಚಾನಲ್ ಇದೆ, ಚಾನಲ್ ಕೂಡ ಜಾಯ್ನ್ ಆಗಿ. ಅದರ ಜೊತೆಗೆ ನಮ್ಮದೇ ಆದಂಥ ಒಂದು ದೊಡ್ಡ ಕಮ್ಯುನಿಟಿ ಕೂಡ ಇದೆ. ಸೊ ಕಮ್ಯುನಿಟಿ ಕೂಡ ನೀವು ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಸೊ ಆಮೇಲೆ ಏನಾದ್ರು ನಿಮಗೆ ಡೀಟೇಲ್ಸು ಮಾಹಿತಿ ಬೇಕಿತ್ತಂದ್ರೆ ಕೂಡ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಸೊ ನೀವು ಅದನ್ನು ನನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಕಂಪ್ನಿ ನೋಡಿ, ಈಗ ಈ ಮಂತಲ್ಲಿ ಹತ್ತಿರ 35-40% ರಿಟರ್ನ್ ಕೊಟ್ಟಿದೆ. ಈಗ ಇದು 240 ಅರೌಂಡಲ್ಲಿ ಟ್ರೇಡ್ ಮಾಡ್ತಾ ಇದೆ. ಸೊ ಈ ಕಂಪ್ನಿಯ ನೇಮು, ಇದರ ಡೀಟೇಲ್ಸನ್ನು ನೋಡೋಣ ಬನ್ನಿ. ರೀಸೆಂಟಾಗಿ ಇದರದ್ದು ಕ್ವಾರ್ಟರ್ ರಿಸಲ್ಟ್ಸ್ ಅಂದರೆ ಎಂಡೆಡ್ ಡಿಸೆಂಬರ್ 23 ರಿಸಲ್ಟ್ಸ್ ಕೂಡ ಇದೆ. ರಿಸಲ್ಟ್ಸನ್ನು ಅನಲೈಸ್ ಮಾಡೋಣ. ಸೊ ಈ ಇಯರಲ್ಲಿ 61 crore, ಅಂದರೆ ಈ ಕ್ವಾರ್ಟರ್ಲಿ 61 crore ಬಿಸ್ನೆಸ್ಸನ್ನು ರೆವೆನ್ಯೂವನ್ನು ಮಾಡಿದೆ. ಸೊ ಸೇಮ್ ಟೈಮ್ ಲಾಸ್ಟ್ ಇಯರಲ್ಲಿ 49 crore ಮಾಡಿತ್ತು. ಸೊ ಅದ್ರ ಒಂದು ವರ್ಷ ಹಿಂದೆ ನೋಡೋದಾದ್ರೆ 52 crore ಇತ್ತು. ಸ್ವಲ್ಪ ಇಯರಿಂದ ಅಲ್ಲಿಗೆ ಡಿಪ್ ಆಗಿತ್ತು. ಬಟ್ ಈಗ ಲಾಸ್ಟ್ ಇಯರ್ ಟು ಇಯರ್ ತೊಗೊಂಡ್ರೆ ಸೊ ಒಳ್ಳೆಯ ಏನೋ ಇಂಪ್ರೂವ್ಮೆಂಟ್ ಇದೆ ಸೇಲ್ಸಲ್ಲಿ. ಮತ್ತು ಲಾಸ್ಟ್ ಕ್ವಾರ್ಟರ್ದು ಲೆಕ್ಕ ಹಿಡಿದ್ರೆ 58.9 crores. ಸೊ ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ಸೇಲ್ಸು ಜಂಪ್ ಆಗಿದೆ ಮತ್ತು ಇಯರ್ ಟು ಇಯರ್ ಕೂಡ ಒಳ್ಳೆಯ ಜಂಪ್ ಆಗಿದೆ. ಸೊ ಇದು ಏನು ಆಪ್ರೇಟಿಂಗ್ ಪ್ರಾಫಿಟ್ ನೋಡಿದ್ರೆ, ಆಪ್ರೇಟಿಂಗ್ ಪ್ರಾಫಿಟಲ್ಲೂ ಕೂಡ ನೀವೊಂದು ಜಂಪನ್ನು ನೋಡ್ಬೋದು. ಸೊ ನೆಕ್ಸ್ಟ್ ನೆಟ್ ಪ್ರಾಫಿಟ್ ನೋಡೋದಾಯಿತು ಅಂತಂದರೆ, ಸೊ ಲಾಸ್ಟ್ ಇಯರು 7.68 crore ಇದ್ದಿದ್ದು ಈ ಸರಿ 8.62 crores. ಸೊ ನಿಯರ್ಲಿ 1 crore ಜಂಪ್ ಇದೆ. ಸೊ ಮತ್ತು ಈವನ್ ಫ್ರಮ್ ಕ್ವಾರ್ಟರ್ ಟು ಕ್ವಾರ್ಟರ್ 7.52 to 8.62. ಸೊ ಕ್ವಾರ್ಟರ್ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದೆ ಇದು ಕಂಪ್ನಿ. ಸೊ ಇಯರ್ ಟು ಇಯರು ಮತ್ತು ಕ್ವಾರ್ಟರ್ ಟು ಕ್ವಾರ್ಟರ್ ಬೋತ್ ಆಸ್ಪೆಕ್ಟ್ಸಲ್ಲೂ ಕೂಡ ರೆವೆನ್ಯೂ ಕೂಡ ಇನ್ಕ್ರೀಸ್ ಇದೆ, ಪ್ರಾಫಿಟ್ ಕೂಡ ಇನ್ಕ್ರೀಸ್ ಇದೆ. ಸೊ ಮತ್ತು ಇಯರ್ ಟು ಇಯರ್ ನೋಡ್ತಾ ಹೋಯ್ತು ಅಂದರೆ ನಾವು, ಸೊ 2019ರಲ್ಲಿ 100 crore ಇದ್ದಂಥದ್ದು ಈಗ ಮಾರ್ಚ್ 200 crores. ಸೊ ಇಯರ್ಲಿ ದರ್ ಈಸ್ ಎ ಸಬ್ಸ್ಟಾನ್ಷಿಯಲ್ ಇನ್ಕ್ರೀಸ್ ಇನ್ ದ ರೆವೆನ್ಯೂ, ದಟ್ ಈಸ್ ಸೇಲ್ಸ್ ಆಫ್ ದಿಸ್ ಕಂಪ್ನಿ. ಸೊ ಇಟ್ ಈಸ್ ಮೇಂಟೈನಿಂಗ್ ಅ ಗುಡ್ ಆಪರೇಟಿಂಗ್ ಪ್ರಾಫಿಟ್ ಆ್ಯಂಡ್ OPM ಆಲ್ಸೋ. ಸೊ ಮುಂಚೆ ಕಡಿಮೆ ಇದ್ದಂಥದ್ದು, ಸೊ 7%, 9% ಇದ್ದಂಥದ್ದು ಈ ನಡುವೆ ಅರೌಂಡ್ 20% ಆ್ಯಾವ್ರೇಜ್ ತೊಗೊಂಡ್ರೆ ನೀವು 20% OPM ಅಂದರೆ, ಸೊ OPM ಇನ್ಕ್ರೀಸ್ ಆಗ್ತಾಯಿದೆ. ಸೊ ನೆಟ್ ಪ್ರಾಫಿಟಲ್ಲಿ ನೋಡ್ತಾ ಹೋಯ್ತು ಅಂದರೆ -1 crore ಇದ್ದಿದ್ದು, ಅಂದರೆ ನೆಟ್ ಲಾಸಲ್ಲಿದ್ದಂಥ ಕಂಪ್ನಿ. ಸೊ ಪ್ರಾಫಿಟ್ ಸೊ ಇನ್ಕ್ರೀಸ್ ಇನ್ ಪ್ರಾಫಿಟ್ ಸೂಪರ್. ಲಾಸ್ಟ್ ಇಯರ್ 30 crores, 0 ಅಂದರೆ -1 ಇದ್ದಂಥದ್ದು 4 ಇಯರಲ್ಲಿ ಅಪ್ ಟು 30 crore ತನಕ ಬಂದಿದೆ. ಸೊ ಒಂದು ವರ್ಷ ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ವರ್ಷವೂ ಡಿವಿಡೆಂಡ್ ಕೂಡ ಪೇಔಟನ್ನು ಕೊಟ್ಟಿದೆ. ಸೊ ಇದರದ್ದು ನೀವು ಇಯರ್ಲಿ ವೈಸ್ ನೋಡಿದ್ರೆ ಸಖತ್ತಾಗಿ ಇನ್ಕ್ರೀಸ್ ಆಗ್ತಾಯಿದೆ ಸೇಲ್ಸು ಮತ್ತು ಪ್ರಾಫಿಟ್ಟು. ಖಂಡಿತವಾಗಿಯೂ ನೀವು ಇದನ್ನು ಏನೋ ಇದರಲ್ಲಿ ಇಟ್ಕೋಬೋದು, ರ್ಯಾಡರಲ್ಲಿ ಇಟ್ಕೋಬೋದು ಅಂತ ಒಂದು ಸ್ಟಾಕು ಅಂತ ಹೇಳ್ಬೋದು. ಯಾಕಂದರೆ ಇದ್ರ ಬಗ್ಗೆ ಸ್ಟಡಿ ಮಾಡಿ ಆಲ್ ಪ್ಯಾರಾಮೀಟರ್ಸ್, ಅಂದರೆ ನೀವು ಫೈನಾನ್ಷಿಯಲ್ಸ್ ನೋಡ್ತಾ ಹೋಯ್ತು ಅಂತಂದರೆ ತುಂಬ ಒಳ್ಳೆಯ ಫೈನಾನ್ಷಿಯಲ್ಸ್ ಅನ್ಕೋಬೋದು. ಸೊ ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದ್ರು ಕೂಡ 71.8 ಇದ್ದಿದ್ದು 72.27, ಪಬ್ಲಿಕ್ಕು 27. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ತುಂಬ ಚೆನ್ನಾಗಿದೆ, ಫೈನಾನ್ಷಿಯಲ್ ಚೆನ್ನಾಗಿದೆ. ಸೊ ಸಮ್ಮರಿ ನೋಡ್ತಾ ಹೋಯ್ತು ಅಂದರೆ, ದ ಕಂಪ್ನಿ ಈಸ್ ಬಿಗ್ ಬ್ಲಾಕ್ ಕನ್ಸ್ಟ್ರಕ್ಷನ್, ನೇಮ್ ಇದು, was incorporated 2015. The company is primarily engaged in manufacture, sale and marketing of ACC, ಅಂದರೆ aerated autoclaved concrete blocks. These ACC blocks of the company are marketed in the brand name of ನೆಕ್ಸ್ಟ್ ಬ್ಲಾಕ್ ಅಂತ ಒಂದು ಬ್ರ್ಯಾಂಡ್ ನೇಮಲ್ಲಿ ಇವರು ಮಾರ್ಕೆಟಿಂಗನ್ನು ಮಾಡ್ತಾ ಇದ್ದಾರೆ. ಸೊ ಇದು ಆಟೋಕ್ಲೇವ್ಡ್ ಕಾಂಕ್ರೀಟ್ ಬ್ಲಾಕ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪ್ನಿ. ಒಂಥರ ಏನು ನಾವು ಯೂನಿಕ್ ಬಿಸ್ನೆಸ್ ಅನ್ಬೋದು. ಯೂನಿಕ್ ಅನ್ನೋಕ್ಕಿಂತ ಒಂದು ಡಿಫ್ರೆಂಟ್ ಸೆಗ್ಮೆಂಟಲ್ಲಿ ಇರ್ತಕ್ಕಂಥದ್ದು. ಸೊ ಇದನ್ನು ನೀವು ರ್ಯಾಡರಲ್ಲಿ ಇಟ್ಕೊಂಡು ಏನಾದರೂ ನೀವು ಈ ಥರ ಕಂಪ್ನಿ ಪ್ಲ್ಯಾನ್ ಇತ್ತಂದರೆ, ಫಾರ್ ಎಕ್ಸಾಂಪಲ್ ಈಗ ಶಾರ್ಟ್ ಟರ್ಮಲ್ಲಿ ಒಂದು ಒಳ್ಳೆಯ ಮೂಮೆಂಟನ್ನು ಕೊಟ್ಟಿದೆ. ಸೊ ಕೆಲವರು ಸ್ವಿಂಗ್ ಟ್ರೇಡ್ ಮಾಡೋಂಥವ್ರು ಅಥವಾ ಶಾರ್ಟ್ ಟರ್ಮಲ್ಲಿ ಇದು ಮಾಡೋಂಥವ್ರಿಗೆ ಈ ಥರದ್ದು ಒಳ್ಳೆಯ ಸ್ಟಾಕ್ಸ್ ಇದು. ಲಾಂಗ್ ಟರ್ಮ್ ಮಾಡೋಂಥವ್ರು ತುಂಬ ಏನು ಡೀಪಾಗಿ ನೋಡಬೇಕಾಗುತ್ತೆ. ಸೊ ಇದ್ರ ಮ್ಯಾನೇಜ್ಮೆಂಟು, ಯಾಕಂದರೆ 2015ನಲ್ಲಿ ಏನು ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಕಂಪ್ನಿ. ಸೊ ಇದ್ರ ಮ್ಯಾನೇಜ್ಮೆಂಟು ಎಲ್ಲವನ್ನು ಪ್ರತಿಯೊಂದನ್ನು ಪೂರ್ತಿ ಡೀಟೇಲ್ಸನ್ನು ನೀವು ನೋಡಬೇಕಾಗುತ್ತೆ. ಬರೀ ಓವರ್ ವ್ಯೂ ಮೇಲೆ ಡಿಸಿಷನ್ಸ್ ತೊಗೋಬೇಡಿ, ಸ್ಟಡಿ ಮಾಡಿ. ಸೊ ಈ ಕಂಪ್ನಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಫುಲ್ ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಹಾಕಿ, ಖಂಡಿತವಾಗಿ ಇದ್ರದ್ದೊಂದು ಡಿಟೇಲ್ ಅನಾಲಿಸಿಸ್ ವಿಡಿಯೋ ಮಾಡೋಣ. ಸೊ ದ ನೇಮ್ ಆಫ್ ದಿಸ್ ಕಂಪ್ನಿ ಇಸ್ ಬಿಗ್ ಬ್ಲಾಕ್. ಎರಡನೇ ಕಂಪ್ನಿ ಇದು ಕೂಡ ಅಷ್ಟೇ ರೀಸೆಂಟಾಗಿ ಡಿಸೆಂಬರ್ ಎಂಡೆಡ್ ಕ್ವಾರ್ಟರ್ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿತ್ತು. ಸೊ ಕ್ವಾರ್ಟರ್ ರಿಸಲ್ಟ್ಸನ್ನು ಅನಲೈಸ್ ಮಾಡೋಣ. ಸೊ ಈ ಕ್ವಾರ್ಟರ್ಲಿ 91 crore ಸೇಲ್ಸ್ ಇದೆ. ಸೊ ಲಾಸ್ಟ್ ಕ್ವಾರ್ಟರ್ ಇಟ್ ವಾಸ್ 87 crores, ಸೇಮ್ ಪೀರಿಯಡ್ ಲಾಸ್ಟ್ ಇಯರ್ ಇಟ್ ವಾಸ್ 82 crores. ಫ್ರಮ್ ಇಯರ್ ಟು ಇಯರ್ ದರ್ ಇಸ್ ಎ ಗುಡ್ ಇನ್ಕ್ರೀಸ್ ಇನ್ ಸೇಲ್ಸ್, ಮತ್ತು ಕ್ವಾರ್ಟರ್ ಟು ಕ್ವಾರ್ಟರ್ ಆಲ್ಸೋ ದರ್ ಇಸ್ ಇನ್ಕ್ರೀಸ್ ಇನ್ ಸೇಲ್ಸ್. ಸೊ OPM ಕೂಡ, ಆಪ್ರೇಟಿಂಗ್ ಪ್ರಾಫಿಟ್ ಕೂಡ ಚೆನ್ನಾಗಿದೆ, OPM ಕೂಡ ತುಂಬ ಚೆನ್ನಾಗಿದೆ, ಅಬೌವ್ 20% ಇಟ್ಸ್ ಮೇಂಟೈನಿಂಗ್ OPM. ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂದರೆ, ಸೊ ನೆಟ್ ಪ್ರಾಫಿಟ್ ಈ ಕ್ವಾರ್ಟರ್ಲಿ 10 crores ಮಾಡಿದೆ. ಸೊ ಇನ್ ದ ಲಾಸ್ಟ್ ಕ್ವಾರ್ಟರ್ ಇಟ್ ವಾಸ್ 7 crores, ಇನ್ ದ ಸೇಮ್ ಇಯರ್ ಇಟ್ ವಾಸ್
7 crores ಅಂದರೆ ಇಯರ್ ಟು ಇಯರ್ ಕೂಡ ನೀವು ಇನ್ಕ್ರೀಸ್ ಇನ್ ಪ್ರಾಫಿಟ್ ಇದೆ. ಸೊ ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ಇನ್ಕ್ರೀಸ್ ಇನ್ ಪ್ರಾಫಿಟ್ ಇದೆ. ಸೊ ಇನ್ ಬೋತ್ ಪ್ಯಾರಾಮೀಟರ್ಸ್ ಏನು ನೀವು ಸೇಲ್ಸ್ ನೋಡಿದ್ರೆ ಇಯರ್ ಟು ಇಯರ್ ಆ್ಯಂಡ್ ಕ್ವಾರ್ಟರ್ ಟು ಕ್ವಾರ್ಟರ್ ಇನ್ಕ್ರೀಸ್ ಇದೆ. ಮತ್ತು ಪ್ರಾಫಿಟ್ಟು ಅಷ್ಟೇ, ನೆಟ್ ಪ್ರಾಫಿಟ್ ಅಷ್ಟೇ ಇಯರ್ ಟು ಇಯರ್ ಆ್ಯಂಡ್ ಕ್ವಾರ್ಟರ್ ಟು ಕ್ವಾರ್ಟರ್ ಜಾಸ್ತಿ ಇದೆ, ಇನ್ಕ್ರೀಸ್ ಆಗಿದೆ. ಸೊ ಇಯರ್ಲಿ ವೈಸ್ ನಾವು ನೋಡ್ತಾ ಹೋಯ್ತು ಅಂದರೆ 2012 24 crore ಇಂಥದ್ದಂಥದ್ದು. ಸೊ ಮೂವ್ಮೆಂಟ್ ಆಗ್ತಾ ಇನ್ಕ್ರೀಸ್ ಆಗ್ತಾ ಈಗ ಲಾಸ್ಟ್ ಇಯರ್ಗೆ 2023ಗೆ 298 crores, ನಿಯರ್ಲಿ 300 crores ಇದು ಸೇಲ್ಸನ್ನು ಇನ್ಕ್ರೀಸ್ ಮಾಡ್ಕೊಂಡಿದೆ. ಸೊ ತುಂಬ ಏನು ಈ ಥರ ಅಪ್ಗ್ರೇಡಲ್ಲಿ ಅಪ್ ಮೂಮೆಂಟಲ್ಲೇ ಹೋಗಿದೆ ಸೇಲ್ಸು. ತುಂಬ ಚೆನ್ನಾಗಿ ಗ್ರ್ಯಾಜುವಲ್ಲಾಗೆ ಇನ್ಕ್ರೀಸ್ ಆಗ್ತಾಯಿದೆ ಸೇಲ್ಸು, ಒಳ್ಳೆಯ ವಿಷಯ. ಸೊ ಇದ್ರದ್ದು OPM ತುಂಬ ಸಖತ್ತಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಆ್ಯಾವ್ರೇಜ್ ತೊಗೊಂಡ್ರೆ ನೀವು 20% OPM ಇದೆ. ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂತಂದರೆ 3 crores ಇದ್ದಂಥದ್ದು ಇವತ್ತು 20 crore ಬಂದಿದೆ. ಸೊ ಸೇಲ್ಸು ಮತ್ತು ಪ್ರಾಫಿಟ್ಟು ಎರಡೂ ಈ ಥರ ಗ್ರ್ಯಾಜುವಲ್ಲಾಗಿ ಅಪ್ ಆಗ್ತಾನೆ ಹೋಗ್ತಾಯಿದೆ. ದಿಸ್ ಈಸ್ ಗುಡ್ ಮೂಮೆಂಟು. ಈ ಥರ ಭಾಳ ಕಮ್ಮಿ ಕಂಪ್ನಿಗಳಿರುತ್ತೆ. ಸೊ ಬರೀ ಆಮೇಲೆ ಇದೊಂದೇ ಅಷ್ಟೇ ಅಲ್ಲ, ಎಲ್ಲ ಪ್ಯಾರಾಮೀಟರ್ಸ್ ಇರುತ್ತೆ ನೋಡೋಂಥದ್ದು ಲಾಂಗ್ ಟರ್ಮಿಗೆ. ಸೊ ಡಿವಿಡೆಂಡ್ ಕೂಡ 3-4 ಇಯರ್ಸಿಂದ ಡಿವಿಡೆಂಡ್ ಕೂಡ ಪೇಔಟ್ ಮಾಡ್ತಾಯಿದ್ದಾರೆ. ಸೊ ಇದ್ರದ್ದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾಯಿತು ಅಂತಂದರೆ 59% ಇದ್ದಂಥದ್ದು ಸೊ 52%ಗೆ ಬಂದಿತ್ತು. ಮತ್ತು ಈಗ ಒಂದು ಸ್ವಲ್ಪ ಲಾಸ್ಟ್ ಕ್ವಾರ್ಟ್ರಲ್ಲಿ, ಲಾಸ್ಟ್ ಡಿಸೆಂಬರಲ್ಲಿ 53ಗೆ ಅಂದರೆ ಸ್ವಲ್ಪ ಸ್ಟೇಕ್ಸನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ ಪ್ರಮೋಟರ್ಸು. ಬಟ್ ಅಬವ್ 50% ಇದೆ, ಒಳ್ಳೆಯ ಪ್ರಮೋಟರ್ಸೇ. ಬಟ್ ಬಿಫೋರ್ 3% ಇದ್ದಂಥ FII ತುಂಬ ಕಡಿಮೆ ಆಗಿತ್ತು. ಬಟ್ ಲಾಸ್ಟ್ ಇದರಲ್ಲಿ 11% FIIs ತುಂಬ ದೊಡ್ಡ ಮಟ್ಟದಲ್ಲಿ ಇನ್ಕ್ರೀಸ್ ಆಗಿದೆ FIIs. ಸೊ ಪಬ್ಲಿಕ್ಕು 35% ಇದೆ. ಒಳ್ಳೆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು. ಅದರಲ್ಲೂ ಎಸ್ಪೆಷಲಿ ಈ ಥರ ಪ್ರಮೋಟರ್ಸು ಇಷ್ಟೊಂದು ದೊಡ್ಡ ಮಟ್ಟಿಗೆ ಸ್ಟೇಕ್ಸನ್ನು ತೊಗೊಂಡಿದ್ದಾರೆ ಅಂದರೆ ದೇ ವಿಲ್ ಬಿ ಸೀಯಿಂಗ್ ಸಮ್ ತುಂಬ ಫ್ಯೂಚರ್ ನೋಡ್ತಾ ಇದ್ದಾರೆ ಈ ಕಂಪ್ನಿಲಿ ಅಂತ ಅನಿಸುತ್ತೆ. ಸೊ ನೀವು ಕೂಡ ಅಷ್ಟೇ ಇದನ್ನು ರ್ಯಾಡರ್ ಇಟ್ಕೊಳ್ಳಿ, ಸ್ಟಡಿ ಮಾಡಿ. ಸೊ ಇದು ಕಂಪ್ನಿಯ ನೇಮ್ ಬಂದ್ಬಿಟ್ಟು ಅಪೋಲೋ ಮೈಕ್ರೋ ಸಿಸ್ಟಮ್ಸು. ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಲಿಮಿಟೆಡ್ ಇಸ್ ಅ ಪಯನಿಯರ್ ಇನ್ ಡಿಸೈನ್, ಡೆವಲಪ್ಮೆಂಟ್, ಅಸೆಂಬ್ಲಿ ಆ್ಯಂಡ್ ಟೆಸ್ಟಿಂಗ್ ಆಫ್ ಎಲೆಕ್ಟ್ರಾನಿಕ್ ಆ್ಯಂಡ್ ಎಲೆಕ್ಟ್ರೋಮೆಕಾನಿಕಲ್ ಸೊಲ್ಯೂಷನ್ಸ್. ಸೊ ಇದು ಒಂಥರ IT ಸಂಬಂಧಪಟ್ಟದ್ದು. ಆಮೇಲೆ ಇನ್ನೊಂದು ಇವರು ಡಿಫೆನ್ಸ್ ಸೆಕ್ಟ್ರಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿರ್ಬೋದು, ಮುಂದಿನ ಕೆಲವಷ್ಟು ವರ್ಷಗಳಲ್ಲಿ ಗೌರ್ಮೆಂಟು ಡಿಫೆನ್ಸ್ ಬಗ್ಗೆ ಪ್ರಿಫರೆನ್ಸನ್ನು ತುಂಬ ದೊಡ್ಡ ಮಟ್ಟದ ಆದ್ಯತೆಯನ್ನು ಕೊಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಇದು ವಾಚಿನ್ ಸ್ಟಾಕ್ ಆಗುತ್ತೆ. ಸೊ ಈ ಸ್ಟಾಕನ್ನು ನೀವು ಖಂಡಿತವಾಗಿ ರ್ಯಾಡರ್ಲಿ ಇಟ್ಕೊಳ್ಳಿ, ಇದ್ರ ಬಗ್ಗೆ ಒಂದು ಸ್ಟಡಿ ಮಾಡಿ. ಆಮೇಲೆ ಕೆಲವರು ಈಗ ಕ್ವಾರ್ಟರ್ ಒಳ್ಳೆ ರಿಸಲ್ಟನ್ನು ಕೊಟ್ಟಿರೋದ್ರಿಂದ ಶಾರ್ಟ್ ಟರ್ಮಲ್ಲಿ ಒಂದು ಒಳ್ಳೆ ಮೂಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ನೀವು ಇದರ ಓವರಾಲಾಗಿ ಇದನ್ನೊಂದು ರ್ಯಾಡರ್ ಇಟ್ಕೊಂಡು ಸ್ಟಡಿ ಮಾಡಿ. ಈ ವಿಡಿಯೋದ ಕೊನೆ ಸ್ಟಾಕು. ಸೊ ಇದು ಅಷ್ಟೇ ರೀಸೆಂಟಾಗಿ ಡಿಸೆಂಬರ್ದು ಕ್ವಾರ್ಟರ್ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಮಾಡಿದೆ. ಸೊ ಬನ್ನಿ ನೋಡೋಣ. ಸೊ ಲಾಸ್ಟ್ ಕ್ವಾರ್ಟರ್ ದಿಸ್ ಕ್ವಾರ್ಟರ್ ಇವ್ರದ್ದು ಡಿಸೆಂಬರಲ್ಲಿ 480 crores ಇದೆ ಸೇಲ್ಸು. ಸೊ ಲಾಸ್ಟ್ ಕ್ವಾರ್ಟರಲ್ಲೂ 480 crores ಇತ್ತು. ಸೊ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ 447, ಅದ್ರ ಲಾಸ್ಟ್ ಇಯರ್ 407. ಸೊ ಇಯರ್ ಟು ಇಯರ್ ಇಲ್ಲಿ ಇನ್ಕ್ರೀಸ್ ಇದೆ, ಇಲ್ಲಿಂದ ಇಲ್ಲಿ ಕೂಡ ಇನ್ಕ್ರೀಸ್ ಇದೆ, 440 to 480 crores. ಸೊ ಲಾಸ್ಟ್ ಕ್ವಾರ್ಟರಿಂದ ಸೇಮ್ ಇದೆ. ಬಟ್ ಅದಕ್ಕಿಂತ ಜೂನಲ್ಲಿ ನೋಡಿದ್ರೆ 497 ಇತ್ತು. ಸೊ 10 crores ಕಡಿಮೆ ಅನಿಸುತ್ತೆ. 2 ಕ್ವಾರ್ಟರ್ ನಾನು ಕಂಪ್ಯಾರಿಸನ್ ಕೊಡ್ತಾ ಇದ್ದೀನಿ. ಸೊ ಇಯರ್ ಟು ಇಯರು ಇನ್ಕ್ರೀಸ್ ಇದೆ, ನೋ ಪ್ರಾಬ್ಲಮ್, ಒಳ್ಳೆಯ ಸೇಲ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಎಲ್ಲ ಕಂಪ್ನಿನಲ್ಲೂ 30 ಕೋಟಿ ಇರೋದನ್ನು 50, 100 ಆ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ. ಬಟ್ ಏನಂದರೆ ಇಟ್ ಶುಡ್ ಮೇಂಟೈನ್ ಇಟ್ಸ್ ಕನ್ಸಿಸ್ಟೆನ್ಸಿ. ಆಮೇಲೆ ಜೊತೆಗೆ ಆಪ್ರೇಟಿಂಗ್ ಪ್ರಾಫಿಟು ಚೆನ್ನಾಗಿದೆ, ಅಂದರೆ ಎಲ್ಲ ಟೈಮ್ ಪ್ರಾಫಿಟಲ್ಲೇ ಇದೆ. OPM ತುಂಬ ಚೆನ್ನಾಗಿದೆ, ಆ್ಯಾವ್ರೇಜ್ ಆಗಿ 15 to 20% OPMನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂತಂದರೆ ಈ ಕ್ವಾರ್ಟರಲ್ಲಿ 65 crores ಇದೆ. ಸೊ ಲಾಸ್ಟ್ ಕ್ವಾರ್ಟರಲ್ಲಿ 58 ಇತ್ತು. ದ ಸೇಮ್ ಲಾಸ್ಟ್ ಇಯರಲ್ಲಿ 39 crores ಇತ್ತು. ಸೊ ಇಯರ್ ಟು ಇಯರ್ ಒಳ್ಳೆಯ ಪ್ರಾಫಿಟ್ ಇನ್ಕ್ರೀಸ್ ಇದೆ. ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ಪ್ರಾಫಿಟ್ ಇನ್ಕ್ರೀಸ್ ಇದೆ. ಲೈಕ್ ಅವ್ರದ್ದು ಸೇಲ್ಸು ಅಷ್ಟು ದೊಡ್ಡ ಮಟ್ಟಕ್ಕೆ ಇನ್ಕ್ರೀಸ್ ಆಗಿಲ್ಲ ಅಂದರೆ, ಬಟ್ ಪ್ರಾಫಿಟ್ಟು ತುಂಬ ಚೆನ್ನಾಗಿ. ಸೊ ನೀವು ಅದರ 2 ಕ್ವಾರ್ಟರ್ನಲ್ಲಿ ನೋಡಿದ್ರೆ ಸೇಲ್ಸ್ ಕಡಿಮೆ ಇದ್ದರೂ ಕೂಡ 10 crores, ಬಟ್ ಪ್ರಾಫಿಟಲ್ಲಿ ನೋಡಿದ್ರೆ ಇದು ಎಲ್ಲದಕ್ಕಿಂತ ಜಾಸ್ತಿ ಇದೆ. ಸೊ ಅಂದರೆ ಎಕ್ಸ್ಪೆನ್ಸಸ್ಸನ್ನು ಕಟ್ ಆಫ್ ಮಾಡಿರ್ತಾರೆ. ಸೊ ಬಟ್ ಒಂದು ಒಳ್ಳೆಯ ರಿಸಲ್ಟ್ ಓವರಾಲಾಗಿ ಈ ಕ್ವಾರ್ಟರ್ದು ಒಳ್ಳೆಯ ರಿಸಲ್ಟ್ ಇದೆ. ಬಟ್ ನೀವು ಯಾವುದೇ ಒಂದು ಕಂಪ್ನಿಯನ್ನು ಜಸ್ಟ್ ಒಂದು ಕ್ವಾರ್ಟರ್ ರಿಸಲ್ಟ್ ಮೇಲೆ ಅಥವಾ ಸ್ವಲ್ಪ ವೇರಿಯೇಷನ್ಸ್ ಮೇಲೆ ಬೈ ಮಾಡೋದಾಗಲಿ ಅಥವಾ ಸೆಲ್ ಮಾಡೋದಾಗಲಿ ಯಾವುದೇ ಥರ ಡಿಸಿಷನ್ಸ್ ತೊಗೋಬೇಡ್ರಿ. ಯಾಕಂದರೆ ಬರೀ ಅದೊಂದ್ರ ಮೇಲೆ ಇರಲ್ಲ, ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಇಟ್ಸ್ ವ್ಯಾಲ್ಯೂಯೇಷನ್ ಮೇಲೆ ಕೂಡ ಇರ್ತದೆ. ಹಾಗಾಗಿ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಹೆಂಗಪ್ಪ ಅಂತಂದರೆ ಪೇಷನ್ಸ್, ಎಷ್ಟು ತಾಳ್ಮೆ ಇರುತ್ತೋ ನೀವು ಅಷ್ಟು ಚೆನ್ನಾಗಿ ದುಡ್ಡನ್ನು ಮಾಡ್ಬೋದು. ಸೊ ಹಾಗಾಗಿ ಭಾಳ ನೆಟ್ ಇದನ್ನು ನೋಡೋದಾಯ್ತಂದರೆ ಇಯರ್ಲಿ ವೈಸ್ ನೋಡ್ತಾ ಆಗುತ್ತೆ ಅಂತಂದರೆ 2014ನಲ್ಲಿ 15ನಲ್ಲಿ 1200 crore ಇರೋದು, ಈಗ ಹತ್ತಿರ 2000 crores. ಸೊ ಇನ್ ಬಿಟ್ವೀನಲ್ಲಿ ಸ್ವಲ್ಪ ವೇರಿಯೇಷನ್ ಅಪ್ ಇರುತ್ತೆ, ಡೌನ್ ಇರುತ್ತೆ. ಸೊ ದೊಡ್ಡ ಕಂಪ್ನಿ ಇರೋದ್ರಿಂದ ಬಟ್ ಓವರಾಲಾಗಿ ನಿಮಗೆ ಒಂದು ಒಳ್ಳೆ ಅಲ್ಲಿಂದ 1200ರಿಂದ 1900. ಸೊ ಒಂದು 8 years ಇದರಲ್ಲಿ ನೋಡಿದ್ರೆ ಇನ್ಕ್ರೀಸ್ ಇದೆ. ಬಟ್ ಮೇನ್ ಥಿಂಗ್ ಈಸ್
ಮೇಂಟೈನಿಂಗ್ ಕನ್ಸಿಸ್ಟೆನ್ಸಿ, ಸೇಲ್ಸು ಒಳ್ಳೆ ಸೇಲ್ಸನ್ನು ಮೇಂಟೈನ್ ಮಾಡ್ತಾ ಇದೆ. ಸೊ ಆಪ್ರೇಟಿಂಗ್ ಪ್ರಾಫಿಟನ್ನು ಮೇಂಟೈನ್ ಮಾಡ್ತಾ ಇದೆ. OPM ಅನ್ನು ಅಬೋವ್ 15% ಮೇಂಟೈನ್ ಮಾಡ್ತಾ ಇದ್ದಾರೆ. ನೆಟ್ ಪ್ರಾಫಿಟ್ ನೋಡ್ತಾ ಇದ್ದಾರೆ 59 crore-ಇಂದ 167 crore. ಒಂದು ಇಯರ್ ಅದರಲ್ಲಿ 240 crore ಹೋಗಿದೆ, ಮತ್ತು 167 ಬಂದಿದೆ. ಮತ್ತು ನೆಕ್ಸ್ಟ್ ಇಯರ್ ಇದು 200 crore ಹೋಗ್ಬೋದು, ಮತ್ತು ನೆಕ್ಸ್ಟ್ 300 ಹೋಗ್ಬೋದು, ಮತ್ತು ಅಲ್ಲಿಂದ ಒಂದು 250 ಬರ್ಬೋದು. ಬಟ್ ದ ಥಿಂಗ್ ಈಸ್ ದೇ ಆರ್ ಮೇಂಟೈನಿಂಗ್ ಗುಡ್ ಪ್ರಾಫಿಟ್. ಸೊ ಆ ಗುಡ್ ಪ್ರಾಫಿಟ್ ಯಾವಾಗ ಅದು ಮೇಂಟೈನ್ ಮಾಡ್ತಾ ಹೋಗುತ್ತೆ, ಸೊ ಅದ್ರ ವ್ಯಾಲ್ಯೂಯೇಷನ್ ಜಾಸ್ತಿ ಆದಂಗೆ ಸೊ ಶೇರ್ ಕ್ಯಾಪಿಟಲ್ಲು ಅದೆಲ್ಲ ಇನ್ಕ್ರೀಸ್ ಆದಂಗೆ ಅದ್ರ ಶೇರ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಇದು ಒಂದು ಒಳ್ಳೆಯ ಕಂಪ್ನಿ ಕಾಣಿಸ್ತಾ ಇದೆ. ಓವರ್ವ್ಯೂ ಆಗಿ ಡಿವಿಡೆಂಡು ಅಷ್ಟೇ ತುಂಬ ಚೆನ್ನಾಗಿ ಡಿವಿಡೆಂಡ್ ಪೇಔಟನ್ನು ಮೇಂಟೈನ್ ಮಾಡ್ತಾ ಇದೆ ಕಂಪ್ನಿ. ಸೊ ಇದನ್ನು ನೋಡೋದಾಯಿತು ಅಂತಂದರೆ ಏನು, ಇನ್ವೆಸ್ಟರ್ಸ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ತಾ ಹೋಯ್ತು ಅಂತಂದರೆ 64%. ಸೊ 0.7, FIS 2.71 ಇದೆ, DIS 9.31, 8.75 ಇತ್ತು, ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತೆ 9 ಇತ್ತು, ಸ್ವಲ್ಪ ಡೌನು, ಮತ್ತೆ ಇನ್ಕ್ರೀಸ್ ಅಪ್ಪು 23.21. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ತುಂಬ ಚೆನ್ನಾಗಿದೆ. ದೊಡ್ಡ ಮಟ್ಟದಲ್ಲಿ FIS DIS ಇದ್ದಾರೆ. ಸೊ ಅಂದರೆ ಇದು ಒಂದು ಆಲ್ರೆಡಿ ಏನೋ ಒಂದು ಎಸ್ಟಾಬ್ಲಿಷ್ಡ್ ಕಂಪ್ನಿ. ಇದ್ರ ನೇಮು ಏನಂತಂದರೆ ಕಲ್ಯಾಣಿ ಸ್ಟೀಲ್ಸ್ ಅಂತೇಳಿ. ಸೊ ಇದು ಒಂದು ದೊಡ್ಡ ಕಂಪ್ನಿ, ಕಲ್ಯಾಣಿ ಗ್ರೂಪ್ಸ್ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ದೊಡ್ಡ ಕಂಪ್ನಿ. ಸೊ ಕಲ್ಯಾಣಿ ಸ್ಟೀಲ್ಸ್ ಎ ಪಾರ್ಟ್ ಆಫ್ ಕಲ್ಯಾಣಿ ಗ್ರೂಪ್ ಇಸ್ ಪ್ರೈಮರ್ಲಿ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಸೇಲ್ ಆಫ್ ಐರನ್ ಆ್ಯಂಡ್ ಸ್ಟೀಲ್ ಪ್ರಾಡಕ್ಟ್ಸ್. ಸೊ ದೊಡ್ಡ ಕಂಪ್ನಿ, ಒಳ್ಳೆಯ ಬಿಸ್ನೆಸ್ ಇದೆ, ಒಳ್ಳೆಯ ಫೈನಾನ್ಷಿಯಲ್ಸ್ ಇದೆ. ಸೊ ನೀವು ಇದನ್ನು ಇನ್ನೊಂದು ಸ್ವಲ್ಪ ಏನು ಶಾರ್ಟ್ ಟರ್ಮಲ್ಲಿ ಆಲ್ರೆಡಿ ಒಳ್ಳೆಯ ಏನು ಮೂಮೆಂಟನ್ನು ಕೊಟ್ಟಿದೆ, ಇನ್ನೂ ಮುಂದೆ ಕೂಡ ಒಂದು ಒಳ್ಳೆಯ ಮೂಮೆಂಟನ್ನು ಕೊಡುವಂತಹ ಪೊಟೆನ್ಷಿಯಲ್ ಇರ್ತಕ್ಕಂಥ ಕಂಪ್ನಿ. ಸೊ ಇದನ್ನು ನೀವು ಸ್ಟಾಕ್ನ ರ್ಯಾಡರಲ್ಲಿ ಇಟ್ಕೊಳ್ಳಿ, ಸ್ಟಾಕ್ ಬಗ್ಗೆ ಸ್ಟಡಿ ಮಾಡಿ. ಮತ್ತು ಆಮೇಲೆ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿದ್ದೀನಿ. ಸೊ ಅಲೈಸ್ ಬ್ಲೂ ಅಂತ ಕಂಪ್ನಿದು, ಅದು ಯಾರಿಗಾದರೂ ತುಂಬ ಏನು ಅತಿ ಹೆಚ್ಚು ಕಡಿಮೆ ಬ್ರೋಕರೇಜ್ ಅಂದರೆ ಇಡೀ ಎಲ್ಲ ಬ್ರೋಕರೇಜ್ ಪ್ಲಾಟ್ಫಾರ್ಮಲ್ಲಿ ನಾನು ನೋಡಿರೋ ಪ್ರಕಾರ ಮೈ ಪರ್ಸ್ನಲಾಗಿ ಇದೇ ಕಡಿಮೆ ಬ್ರೋಕರೇಜ್ ಇರ್ತಕ್ಕಂಥದ್ದು. ಆಮೇಲೆ ತುಂಬ ಆ್ಯಪ್ ಕೂಡ ತುಂಬ ಚೆನ್ನಾಗಿದೆ ಫಾರ್ ಯೂಸ್ ಪರ್ಪಸ್ಸು. ನಿಮಗೆ ಏನಾರ ಇಂಟ್ರೆಸ್ಟ್ ಇದ್ದರೆ ಆ ಥರ ಕಡಿಮೆ ಬ್ರೋಕರೇಜು ಆ ಲಿಂಕಿಂದ ನೀವು ಇದನ್ನು ಮಾಡ್ಕೊಳ್ಳಿ. ಸೊ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಆಮೇಲೆ ನಮಗೆ ಜೊತೆಗೆ IAFLಯಿಂದ ಒಂದು ದೊಡ್ಡ ಸಪೋರ್ಟ್ ಕೂಡ ಇದೆ, ನಿಮಗೆ ಗೊತ್ತಿರ್ಬೋದು. ಸೊ ಹಾಗಾಗಿ IAFL ಫ್ರಾಂಚೈಸೀಸ್ ಇದ್ದಾರೆ, ಹಾಗಾಗಿ ಒಂದು ಒಳ್ಳೆಯ ಕಮ್ಯುನಿಟಿ ಇದೆ, ಅದನ್ನು ಜಾಯ್ನ್ ಆಗಿ ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆ ದುಡ್ಡು ಮಾಡಿ. ಬಟ್ ಏನಪ್ಪ ಅಂತಂದರೆ ನಿಮ್ಮ ರಿಸರ್ಚು ಯಾವಾಗಲೂ ನಿರಂತರ ಇರಲಿ. ಆಮೇಲೆ ಬಿ ಅಪ್ಡೇಟೆಡ್ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.